ನಮಸ್ಕಾರ ರೀಪ್ಪ ಎಲ್ಲರಿಗೂ. ಚಾ ನ್ಯಾರೆ ಮಾಡ್ಕೊಂಬಂದ್ರಿಲ್ಲೋ? ನಾನು ನ್ಯಾರೆ ಮಾಡ್ಕೊಂಬಂದು ಕೂತೇನೆ. ಕೂತು ಗಟ್ಟಿಯಾಗೆ ಹೇಳಕತ್ತಾನೆ, ಭಾಳ ಚಂದ ಸುದ್ದಿ ಐತಿ ಇವತ್ತು. ನೀವು ಕರ್ನಾಟಕದಾಗ ನೀವು ಏನೇನು ಟ್ಯಾಕ್ಸ್ ತುಂಬ್ತಿರಲ್ಲ, ಆ ರೊಕ್ಕ ಹೆಂಗೆ ಲೂಟಿ ಮತ್ತು ಹಡಗ ನುಂಗಿದಂಗೆ ನುಂಗಾಕತ್ತಾರ ಗೊತ್ತೈತಾನೆ. ಅದನ್ನು ಸಂಪೂರ್ಣ ದಾಖಲೆ ಸಮೇತ ಬಂದನು ಇವತ್ತು. ಪ್ರತಿಯೊಂದು ದಾಖಲೆ ಏನೇನದಾವ ಭಾಳ ಚಂದಂಗೆ ನೋಡ್ರಿ, ಇದನ್ನು ಕೇಳ್ರಿ. ಮತ್ತು ನಿಮ್ಮ ರೊಕ್ಕ ನೀವೇನು ತುಂಬ್ತೀರಿ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಏನು ತೊಗೋತಾರ, ಅವು ಎಲ್ಲೆಲ್ಲಿ ಹೊಂಟವು, ಹೊಳ್ಯಾಗ ಹುಣಸೆ ಅಂತ ತೊಳ್ದಂಗೆ ಮಾಡಾಕತ್ತಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಹೆಂಗೆ ಲೂಟಿ ಮಾಡಾಕತ್ತಾರ ಅನ್ನೋದು ಸುವರ್ಣಸೌಧದ ಪ್ರಕಾರ ಬಂದನು ಇವತ್ತು. ಆ ಸುವರ್ಣಸೌಧ ಕಟ್ಟಾಕ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೆ ಏನೇನು ಲೂಟಿ ಮಾಡ್ಯಾರ ಅನ್ನೋದು ಗೊತ್ತೈತಾನೆ. ಅದಕ್ಕೆ ಯಾರು ಗುಡುಗೆ ಅಭಿಷಾರಿದನ? ಈಗ ಕಾಯಂ ಅಧಿವೇಶನ ರದ್ದಾಕೈತಿ ಬೆಳಗಾವಿ ಸುವರ್ಣಸೌಧದಾಗ. ಅಧಿವೇಶನ ಅವಶ್ಯಕತೆ ಇಲ್ಲ. ಯಾಕೆ ಅಧಿವೇಶನ ಅವಶ್ಯಕತೆ ಇಲ್ಲ? ಲಕ್ಷಾಂತರ ಮಂದಿ ಬಂದಲ್ಲಿ ಪಿಕ್ನಿಕ್ ಮಾಡಿ ಮೋಜು ಮಜಾ ಮಾಡಿ ಮಸ್ತಿ ಮಾಡಿ ತಿಂದು ತೇಗಿ ಮತ್ತು ಲೂಟಿ ಮಾಡ್ಕೊಂಡು ತಮ್ಮ ತಮ್ಮ ಕಾರ್ ಗಾಡಿಯಾಗ ತುಂಬ್ಕೊಂಡು ಹೋಗ್ತಾರೆ. ಅದನ್ನು ನಿಂದ್ರಿಸೋ ಸಲುವಾಗಿ ಮತ್ತು ಮೂಡಲಿಗೆ ಭೀಮಪ್ಪ ಗುಂಡಪ್ಪ ಗಡಾದ ದಾಖಲೆ ಸಮೇತ ಇವತ್ತು ಮೈದಾನ ಕೇಳ್ದಾನ, ಅಖಾಡ ಕೇಳ್ದಾನ. ಸೈನಿಕರಿಲ್ಲದ ಸೇನಾಪತಿ ಅವ. ಯಾರು? ಭೀಮಶಿಗಡಾದ. ಸೈನಿಕರ ಇಲ್ಲ, ಆದರೆ ಸೇನಾಪತಿ. ಶಾಸ್ತ್ರಗಳ ಇಲ್ಲ, ಯುದ್ಧಾಡಕ್ಕೆ ತಾಕತ್ತೈತಿ. ಬಂದೂಕಿಲ್ಲ, ಪೆನ್ನಿನ ಆಟಮ್ ಬಾಂಬ್ ಐತಿ. ಆ ಪೆನ್ನಿನ ಆಟಮ್ ಬಾಂಬ್ ಅಣುಬಾಂಬದಿಂದ ಅವ ಏನೇನು ಮಾಡಾಕತ್ತಾನ ಇವತ್ತು. ಕರ್ನಾಟಕದ ಜನತೆ ಎಲ್ಲರೂ ಇವತ್ತು ಭೀಮಪ್ಪ ಗಡಾದನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರ. ಎಲ್ಲೆಲ್ಲಿಂದೋ ಬಂದು ಅವಂಗೆ ಮೂಡಲ್ಗಿಗೆ ಸತ್ಕಾರು ಮಾಡಾಕತ್ತಾರಂತ್ರಿ. ಅದನ್ನು ನಮಗೆ ಹೇಳ್ಯಾನ ಪಾಪ. ಏನ್ರಿ ನಿಮ್ಮ ಚಾನಲ್ದಿಂದ ಗುಲ್ಬರ್ಗ ಎಲ್ಲಿ, ಬಾಗಲಕೋಟೆಯಲ್ಲಿ, ಕೊಪ್ಪಳ ಎಲ್ಲಿ, ಕುಷ್ಟಗಿಯಲ್ಲಿ ಎಲ್ಲೆಲ್ಲಿಂದೋ ಬಂದು ನನಗೆ ಸತ್ಕಾರ ಮಾಡಾಕತ್ತಾರ. ನನಗೆ ಭಾಳ ನೀವು ಪ್ರಚಾರ ಕೊಟ್ರಿ ಅಂತೆ. ಪ್ರಚಾರ ನಾವು ನಿಮಗೆ ಪುಕಟ ಕೊಟ್ಟೆಲ್ಲ ಭೀಮಶಿಗಡಾದ. ನೀವು ಮಾಡಿದ ಸಾಧನೆ ಏನು ಮಾಡಿದ್ದೀರಿ? ಕರ್ನಾಟಕಕ್ಕೆ ಇವತ್ತು ಏನು ಕೊಡುಗೆ ಕೊಡಾಕತ್ತೀರಿ, ಹೆಂಗೆ ಲೂಟಿ ಮಾಡಾಕತ್ತಾರ ಅದನ್ನು ನೀವು ಶಸ್ತ್ರ ಇಲ್ಲದ ಯುದ್ಧಕ್ಕದಾಗ ಪ್ರತಿಯೊಂದರಾಗ ಗೆಲುವು ಸಾಧನೆ ಮಾಡಾಕತ್ತೀರಿ. ಅದಕ್ಕೆ ನಾವು ನಿಮ್ಮ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರತಿಯೊಂದು ಸುದ್ದಿ ನಿಮ್ಮ ಜವಾರಿ ಭಾಷೆದಾಗ ಪ್ರಸಾರ ಮಾಡಾಕತ್ತೇವೆ. ಯಾಕಂದ್ರೆ ಸೊಟ್ಟ ತೆನಿ ಮತ್ತು ಕುದಿಸಿದ ತೆನಿ ತಿಂದವ್ರು ಉತ್ತರ ಕರ್ನಾಟಕದವ್ರು ನಾವು. ಅದಕ್ಕೆ ನೀವು ಉಪ್ಪು ಹಚ್ಚಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಚ್ಚಿ ಅದನ್ನು 50 ರೂಪಾಯಿಗೆ ಮಾರ್ತೀರಿ. ನಮ್ಮಲ್ಲಿ ಬರ್ರಿ ಪುಕೋಟ ಕೊಟ್ರೆ ನಿಮಗೆ ತಿನ್ನಿಸಿ ಕಳಿಸ್ತು. ಹೆಂಗೈತೆ ನಮ್ಮ ಪದ್ಧತಿ ಗೊತ್ತೈತಾನೆ. ಮನೆಗೆ ಬಂದ್ರೆ ಚರಿಗೆ ಕೊಟ್ಟು ಮೊದಲು ನೀರು ಕೊಡ್ತೇವೆ, ಬೆಲ್ಲ ಕೊಟ್ಟು ಒಳಗೆ ತೊಗೋತೇವೆ. ಹೋಗುವಾಗ ನಿಮಗೆ ಮತ್ತು ಮಾನ ಸನ್ಮಾನ ಮಾಡಿ, ನಿಮ್ಮ ಹೆಣ್ಮಕ್ಳು ಬಂದರೆ ಒಂದು ಕುಬಸ ಕೊಡ್ತೇವೆ. ಹೋಗುವಾಗ ಮತ್ತು ಇವರಿಗೆ ಮಾನ ಮರ್ಯಾದೆ ಅಂತೇಳಿ ಒಂದು ಏನಾದರೂ ನಮ್ಮ ಕೊಡುಗೆ ಕೊಡ್ತೇವೆ. ಇಂಥ ನಮ್ಮ ಉತ್ತರ ಕರ್ನಾಟಕದ ಗಂಡ ಮೆಟ್ಟಿನ ನಾಡನ್ಯಾಗ ಈ ಭೀಮಪ್ಪ ಗಡಾದ ಏನು ಹುಟ್ಟ್ಯಾನು, ಈ ಹುಟ್ಟಿದ ಮೇಲೆ ಅವ ಏನು ಮಾಡಾಕತ್ತಾನು, ಕರ್ನಾಟಕ ರಾಜ್ಯಕ್ಕೆ ಹೆಂಗೆ ಲೂಟಿ ಮಾಡ್ಯಾರು ಇವತ್ತು ಸಾರಾಂಶ ಐತಿ. ಪ್ರತಿಯೊಬ್ಬರು ಇದನ್ನು ನೀವು ನೋಡೋಕ್ಕಿಂತ ಮುಂಚಿತ ಮೊದಲು ಫಾಲೋ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು ಯೂಟ್ಯೂಬ್ದಾಗ. ಹಂಗಂದ್ರೆ ನನಗೆ ಸುದ್ದಿ ಹೇಳಕ್ಕೂ ತಾಕತ್ತು ಬರ್ತೈತಿ. ನಾ ಎಕ್ದಮ ನ್ಯಾರೆ ಮಾಡಿ ಚಜಕ ತಂದು ಕೆನಿ ಹಾಲಿನ ಕೆನಿ ಹಾಕ್ಕೊಂಡು ತಿಂದು ಕೂತನು. ಯಾಕಂದ್ರೆ ನಾ ಗಟ್ಟಿ ಹೇಳುವಾಗ ನೀವು ಇದನ್ನು ಭಾಳ ಗಟ್ಟಿಯಾಗಿ ನೋಡ್ಬೇಕು. ಮತ್ತೇನು ಎಬ್ಸಾನಪ್ಪ ಭೀಮಪ್ಪ ಗಡಾದ ಗುಡುಗ ಅಂಥೇಳಿ 3 ಗುಡುಗೆ ಎಬ್ಸಿದ್ದನ ಕರ್ನಾಟಕದಾಗೆಲ್ಲ ಅಳಿಗಾಡಿ ಹೋಯ್ತು. ಉಪಮುಖ್ಯಮಂತ್ರಿನ ಕ್ಯಾನ್ಸಲ್ ಅದು. ಈಗ ಕಾಯಂ ಅಧಿವೇಶನ ರದ್ದು ಮಾಡುವಂಥ ಪರಿಸ್ಥಿತಿ ಬಸವರಾಜ ಬೊಮ್ಮಾಯಿ ಸಾಹೇಬ ವಿಚಾರ ಮಾಡಾಕತ್ತಾನ. ಯಾಕೆ ವಿಚಾರ ಮಾಡಾಕತ್ತಾನ? ಅವು ಅಂದ್ರೆ ಮುಖ್ಯಮಂತ್ರಿ ಒಂದು ದೊಡ್ಡ ಹುದ್ದೆ. ನಾನು ಹುಬ್ಬಳ್ಯಾಗ ಹುಟ್ಟಿದವ. ಉತ್ತರ ಕರ್ನಾಟಕ ಜನತೆಗೆ ನಾ ಹೊರಿ ಹಾಕಬಾರ್ದು, ಲುಕ್ಸಾನ್ ಮಾಡಬಾರ್ದು, ಇಲ್ಲ ಸಲದ ಖರ್ಚು ಹಾಕಿ ಅಧಿವೇಶನ ಹೆಸರಿನಾಗ ಲೂಟಿ ಮಾಡೋದು ನಾನು ನಿಂದಿರಿಸ್ಬೇಕು ಅನ್ನೋದು ಬಸವರಾಜ ಬೊಮ್ಮಾಯಿ ಸಾಹೇಬ್ರ ತಲೆಯಾಗ ಬಂದೈತ್ರಿ. ಮುಖ್ಯಮಂತ್ರಿ ಉನ್ನತ ಸ್ಥಾನ. ಇದನ್ನು ನೋಡ್ರಿ, ಇವತ್ತು ನಾ ಹೇಳಾಕತ್ತನು ಬಸವರಾಜ ಬೊಮ್ಮಾಯಿ ಅವರೇ, ಗಡಾದ ನಿಮಗೊಂದು ಸುರ್ಬಾನ ಬಿಟ್ಟಾರ, ಒಂದು ಬಾಣ ಬಿಟ್ಟಾರ. ಆ ಬಾಣ ನೋಡ್ಕೊಂಡು ಒಂದು ಸ್ವಲ್ಪ ಸ್ಟಡಿ ಮಾಡಿರಿ. ಈ ದಾಖಲೆಗಳು ನಿಮ್ಮ ಅಧಿಕಾರಿಗಳು ಕೊಟ್ಟಾರ, ಬೇರೆದವ್ರು ಯಾರು ಕೊಟ್ಟಿಲ್ಲ. ಅದಕ್ಕೆ ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ 5-6 ಅಧಿವೇಶನ ಮಾಡ್ತೀರಿ. ಲೂಟಿ ಮಾಡೋ ದಂಧೆ ಮಾಡಿದ್ರೆ ಅಧಿವೇಶನ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಏನು ಬೇಕು? ಕ್ಯಾಬಿನೆಟ್ ಆಗಬೇಕು 3 ತಿಂಗಳಿಗೊಮ್ಮೆ. ಹಾಗೂ ಪ್ರತಿಯೊಬ್ಬ ಮಂತ್ರಿ ವಾರಕ್ಕೆ 2-2 ದಿವಸ ಇಲ್ಲಿ ತಮ್ಮ ಇಲಾಖಾ ಮೀಟಿಂಗ್ ತೊಗೋಬೇಕು. ಸಂಬಂಧಪಟ್ಟ ಯಾರು ಸಾರ್ವಜನಿಕರಿಗೆ ಅವ್ರಿಗೆ ಏನು ಅನಾನುಕೂಲತೆ ಐತಿ ಅದನ್ನು ಜನತಾ ದರ್ಶನದ ಮುಖಾಂತರ ಸುವರ್ಣಸೌಧದಾಗ ನಂಬರ್ ಹಚ್ಚಿ ತೊಗೋಬೇಕು. ಈ ಕಡೆ
ಅಹವಾಲು ತಗೋಬೇಕು, ಈ ಕಡೆ ಇತ್ಯರ್ಥ ಮಾಡಬೇಕು, ಎಡಕ್ಕೆ ನಿಮ್ಮ ಅಧಿಕಾರಿ ಕೊಂಡಬೇಕು, ಬಲಕ್ಕೆ ಸಾರ್ವಜನಿಕ ಪ್ರತಿನಿಧಿ ಕೊಂಡಬೇಕು, ಮುಂದೆ ಜನ ಕೊಂಡಬೇಕು, ಆದೇಶ ಮಾಡೋಕೆ ಮಂತ್ರಿ ಕೊಂಡಬೇಕು. ಇಂಥದ್ದು ಒಂದು ಕಾಯ್ದೆ ಮಾಡೋ ಸಲುವಾಗಿ ಭೀಮಪ್ಪ ಗುಡಾದ ಮತ್ತೆ ಗುಡುಗೆ ಅಭಿಷಾನ. ಈಗ ನೋಡ್ರಿ ಸಂಕ್ಷಿಪ್ತವಾಗಿ ಹೇಳ್ತಾನು, ಭಾಳ ಹೇಳ್ಕೊತ ಕೂತ್ರ ಭಾಳ ದೊಡ್ಡದಾಗ್ತೈತಿ. ಆದ್ರೆ ಇಲ್ಲಿ ಮುಖ್ಯಾಂಶ ಹೇಳ್ತಾನು. ಆ ಮುಖ್ಯಾಂಶ ನೋಡ್ರಿ, ಒಂದು ದಿವಸದ ಅಧಿವೇಶನ ಸಲುವಾಗಿ 1,23,00,000 ಖರ್ಚಾಗೈತಿ. ಈ ವಿಧಾನಸೌಧ 2012ಕ್ಕೆ ರಾಷ್ಟ್ರಪತಿ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನಾ ದಿವಸ ಎಷ್ಟು ಖರ್ಚಾತು ಗೊತ್ತೈತೇನ್ರಿ? 8 ಕೋಟಿ. ಯಾರ ಜೇಬಿನಿಂದ? ರೈತರ ಜೇಬಿನಿಂದ, ಬಡ ಕೂಲಿ ಕಾರ್ಮಿಕರ ಜೇಬಿನಿಂದ, ಸಾರ್ವಜನಿಕರ ತೆರಿಗೆ ಹಣ. ಒಂದು ದಿವಸಕ್ಕೆ ಆ ಪುಣ್ಯಾತ್ಮ ರಾಷ್ಟ್ರಪತಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಹೋದರು ಪಾಪ. ಆದ್ರೆ ಆ ಪುಣ್ಯಾತ್ಮರಿಗೆ ಗೊತ್ತಿಲ್ಲ ನನ್ನ ಹಿಂದೆ ಎಷ್ಟು ಇವರು ಸುಳ್ಳು ಖರ್ಚು ಮಾಡಿ ಲೂಟಿ ಮಾಡ್ಯಾರ. ಅವಾಗ ಕೊಂಡಾಕ ಕುರ್ಚೆ 33 ಲಕ್ಷದ ರೂಪಾಯಿ ತಯಾರು ಮಾಡ್ತಾರಂದ್ರೆ ಮೈಸೂರು ಒಡೆಯರ್ ಮಹಾರಾಜರದು, ಯಾರ ಮೊಘಲ ರಾಜ ಮಹಾರಾಜರದಿತ್ತು, ಏನು ರಾಷ್ಟ್ರಪತಿ ಭವನದಾಗಿತ್ತು, ಏನು ಬೇಡನ್ ಅಮೆರಿಕ ಅಧ್ಯಕ್ಷಂದಿತ್ತು. ಎಂಥ ಕುರ್ಚೆ 33 ಲಕ್ಷ ರೂಪಾಯಿದ ಕುರ್ಚೆ ಒಂದು 40 ನಿಮಿಷ ಸಹಿತ ಗೊತ್ತಿಲ್ಲ. ಅಲ್ಲಿ ರಾಷ್ಟ್ರಪತಿ ಒಂದು ರಾಷ್ಟ್ರಗೀತೆ ಹಾಡಿದ ತಕ್ಷಣ ಅಲ್ಲಿ ಕೆಳಗೆ ಕೂತಿದ್ದ 15 ನಿಮಿಷ. ಆ 15 ನಿಮಿಷ ಸಲುವಾಗಿ 33 ಲಕ್ಷ ರೂಪಾಯಿದ ಕುರ್ಚೆ ತಯಾರು ಮಾಡ್ಯಾರಂದ್ರೆ ಹೆಂಗೆ ಲೂಟಿ ಮಾಡ್ಯಾರ ನೋಡ್ರಿ. ಆ ಕುರ್ಚೆ ಮಾಡಿದವ ಯಾವ ಪುಣ್ಯಾತ್ಮನ ಕರೆದ ಮೊದಲ ಸನ್ಮಾನ ಮಾಡೋನು ಎಲ್ಲರೂ ಕೂಡಿ 33 ಲಕ್ಷ ರೂಪಾಯಿದು ಕುರ್ಚಿ ಎಂಥ ತಯಾರು ಮಾಡಿದೆವು ಯಪ್ಪ ಅಂತೇಳಿ. ಅದರ ಸಲುವಾಗಿ ಆ ರಾಷ್ಟ್ರಪತಿಗಳು ಒಂದು ದಿವಸ ಹಾಲ್ಟ್ ಇದ್ದರು. ಆ ಹಾಲ್ಟ್ದಾಗ ಒಂದು ರೂಮ್ ಸಲುವಾಗಿ 36,60,000 ರೂಪಾಯಿ ಖರ್ಚು ಮಾಡ್ಯಾರ. ಆ ರೂಮ್ ಎಂಥ ಐಷಾರಾಮಿ ರೂಮ್ ಇರ್ಬೇಕದ. ಒಂದು ದಿವಸ ವಸ್ತಿ ಮಾಡ್ಯಾರ ರೀ ರಾಷ್ಟ್ರಪತಿ. ಆ ರಾಷ್ಟ್ರಪತಿ ಹಾಲ್ಟ್ ಮಾಡಿದ್ದು ಒಂದಕ್ಕೆ 36,60,000 ರೂಪಾಯಿ. ಉದ್ಯಾನವನ ಸರ್ಕಿಟ್ ಹೌಸ್ನಾಗ 31 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. 25/9/2006 ಬೆಳಗಾವಿ KLE ಸಂಸ್ಥೆ ಜೀರಿಗೆ ಸಭಾಭವನದಲ್ಲಿ ಈ ಪ್ರಥಮ ಅಧಿವೇಶನ ನಡೆಸಲಾಗಿತ್ತು. ಅದರ ನಂತರ ಸುವರ್ಣಸೌಧ ಕಟ್ಟಡ ನಿರ್ಮಾಣದ ಬಳಿಕ 2018ರವರೆಗೆ ಒಟ್ಟು 9 ಸಲ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಾಗಿದೆ. ಈ ಎಲ್ಲ ಅಧಿವೇಶನಗಳ ಸಲುವಾಗಿ ವೆಚ್ಚವಾದ ಒಟ್ಟು ಮೊತ್ತ 98 ಕೋಟಿ 80 ಲಕ್ಷ. ಅಂದ್ರೆ ಸರಾಸರಿ 100 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. ಎಷ್ಟು ಅಧಿವೇಶನ ಆಗ್ಯಾವ? ಒಟ್ಟು 9 ಸಲ ಅಧಿವೇಶನ ಆಗ್ಯಾವ. 8 ದಿವಸ ಆಗ್ಯಾವ, 10 ದಿವಸ ಆಗ್ಯಾವ, 15 ದಿವಸ ಆಗ್ಯಾವ. ಕೆಲವು ಸಲ ಅಡ್ಜರ್ನ್ ಮಾಡಿ ಓಡೋಡಿ ಹೋಗಿಬಿಟ್ಟಾರ. ಯಾರೂ ಅಲ್ಲಿ ಹಾಜರಾತಿ MLAಗಳು ಇಲ್ಲ. ಆದ್ರೆ ಮತ್ತೊಂದು ಇಲ್ಲಿ ಕೇಳ್ರಿ, ಈ ಥರದ ತೆರಿಗೆ ಶಾಸಕರಿಗೆ ಭತ್ಯೆಗಳ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜೇಬಿಗೆ ಹೆಂಗೆ ರೊಕ್ಕ ಇಳಿಸ್ಕೊಂಡಾರ ನೋಡ್ರಿ. ಅಧಿವೇಶನದಲ್ಲಿ ಪ್ರತಿಯೊಬ್ಬ ಶಾಸಕಿಗೆ 2,000 ರೂಪಾಯಿ ದಿನಭತ್ಯೆ. ಕ್ಷೇತ್ರದಿಂದ ಬೆಳಗಾವಿ ಸುವರ್ಣಸೌಧ ಸಲುವಾಗಿ ಬರಾಕ್ ಹೋಗಾಕ ಕಿಲೋಮೀಟ್ರಿಗೆ 25 ರೂಪಾಯಿ. ಗಮನಿಸಬೇಕಾದ ಅಂಶವೆಂದರೆ ಹುಬ್ಬಳ್ಳಿಯಲ್ಲಿ ವಾಸ್ತವ ಮಾಡಿದ ಶಾಸಕರು ಸುವರ್ಣಸೌಧಕ್ಕೆ ಬರಲು 5,000 ರೂಪಾಯಿ, ಬೆಳಗಾವಿ ನಗರದಲ್ಲಿ ವಾಸ್ತವ ಮಾಡಿದ ಸುವರ್ಣಸೌಧಕ್ಕೆ ಹೋಗಲು ದಿನಕ್ಕೆ 2,500 ರೂಪಾಯಿ. ಯಾರು ರೊಕ್ಕ ರೀ? ಕಿಶೆದಾಗಿನ ರೊಕ್ಕ, ಬಡವರು ರೊಕ್ಕ ಲೂಟಿ ಮಾಡ್ಯಾರ ನೋಡ್ರಿ ಹೆಂಗೆ. ಈಗ 1ನೇ ಅಧಿವೇಶನದಾಗ 5 ಕೋಟಿ, 2ನೇ ಅಧಿವೇಶನದಾಗ 1,23,00,000, 3ನೇ ಅಧಿವೇಶನದಾಗ 1 ಕೋಟಿ, 4ನೇ ಅಧಿವೇಶನದಾಗ 1,45,00,000, 5ನೇ ಅಧಿವೇಶನದಾಗ 1 ಕೋಟಿ, 6ನೇ ಅಧಿವೇಶನದಾಗ 1 ಕೋಟಿ, 7ನೇ ಅಧಿವೇಶನದಾಗ 1.25 ಕೋಟಿ, 8ನೇ ಅಧಿವೇಶನದಾಗ 2 ಕೋಟಿ 15 ಲಕ್ಷ, 9ನೇದಾಗ 13 ಕೋಟಿ. ಹಿಂಗೆಲ್ಲ ಕೂಡಿಸಿ 98 ಕೋಟಿ 80 ಲಕ್ಷ 14,000 ರೂಪಾಯಿ ಇವತ್ತು ಸುವರ್ಣಸೌಧ ಅಧಿವೇಶನ ಸಲುವಾಗಿ ಖರ್ಚು ಮಾಡ್ಯಾರ. ಅದರಾಗ ಮತ್ತೆ ಭಾಳ ಇಂಪಾರ್ಟೆಂಟ್ ಹೇಳ್ಯಾನ ನೋಡ್ರಿ ಭೀಮಪ್ಪ ಗಡಾದ. ಏನು ಹೇಳ್ಯಾನ? ಪ್ರತಿಯೊಂದು ಅಂಕಿ ಅಂಶ ಮಾಹಿತಿ ಹಕ್ಕು ಆಧಾರದ ಮೇಲೆ ತೆಗೆದಾನ. ಆ ತೆಗೆದಿದ್ದ ದಾಖಲೆ ನಮಗೆ ಕೊಟ್ಟಾನ. ಆ ದಾಖಲೆ ಪ್ರಕಾರ ನಾವು ಇವತ್ತು ಹೇಳಕತ್ತು. ನೀವು ಕೇಳಬೇಕಿದನ್ನು ಭಾಳ. ಅಧಿವೇಶನದಿಂದ ಹೆಂಗೆ ಲೂಟಿ ಆಗತ್ತೈತಿ, ಕುಣಿಯಾಕತ್ತೀರಿ ಅಧಿವೇಶನ ಮಾಡಿರಿ, ಅಧಿವೇಶನ ಮಾಡಿರಿ, ಅಧಿವೇಶನ ಮಾಡ್ರಿಂದ ಏನೂ ನಮಗೆ ಉಪಯೋಗ ಇಲ್ಲ, ಅಧಿವೇಶನದಿಂದ ಏನು ಒಂದು ಪೈಸೆ ಲಾಭ ಇಲ್ಲ. ಮತ್ತೆ ಹೆಂಗೆ ಲೂಟಿ ಮಾಡ್ಯಾರ ನೋಡ್ರಿ. ಇನ್ನು ಮುಂದೆ ಹೇಳ್ತಾನೆ ಕತ್ತಿ. 80 ದಿವಸದ ಕಾಲ ನಡೆದ ಅಧಿವೇಶನದಾಗ ಒಟ್ಟು ಲೆಕ್ಕ ಹಾಕಿದಾಗ 1,23,00,000 ರೂಪಾಯಿ ಏನು ಮಾಡ್ಯಾರ ಗೊತ್ತೈತೇನೆ? ನಿರೀಕ್ಷಣಾ ಮಂದಿರದ ವಾಸ್ತವ ಮಾಡಿದ ಮಾನ್ಯ ಮುಖ್ಯಮಂತ್ರಿ 4 ಜನ ಸಚಿವರು ಹಾಗೂ ಇವರೆಲ್ಲರ ಸೆಕ್ಯೂರಿಟಿ ಸಿಬ್ಬಂದಿ ಊಟ ಉಪಚಾರ ಸಲುವಾಗಿ 24 ಲಕ್ಷ ರೂಪಾಯಿ ಹಾಕ್ಯಾರ್ರಿ. ಏನು ತಿಂದಿರ್ಬೇಕ್ರಿ ಯಪ್ಪ ಅವ್ರ? 24 ಲಕ್ಷ ರೂಪಾಯಿದ 24 ಲಕ್ಷ ರೂಪಾಯಿದು ಒಬ್ಬ ಮುಖ್ಯಮಂತ್ರಿ ಮತ್ತು 4 ಸಚಿವರ ಸಲುವಾಗಿ 24 ಲಕ್ಷ ರೂಪಾಯಿ ಕೂಳು ತಿಂದಾರ. ಕೂಳು ಇನ್ನು ನೋಡ್ರಿ ಯಾವ ಕೂಳು ತಿಂದಾರ. ನಾವು ಮಸ್ತ್ ಗೊಂಜಾಳ ನುಚ್ಚ ಮಾಡಿ ಆಲ ಅಂಬ್ರ ಮಾಡಿ ತಂದು ಕೊಡ್ತಿದ್ದು, ಗಟ್ಟಿ ಮುಟ್ಟಿಯಾಗಿ ಅಧಿವೇಶನ ನಡೀತಿತ್ತು. 24 ಲಕ್ಷ ರೂಪಾಯಿ ಏನು ತಿಂದಾರ ನೋಡ್ರಿ ದೇವ್ರ ಬೋಲ್ ಅವ್ರಿಗೆ ಗೊತ್ತಾ. ಈಗ 17 ಏಪ್ರಿಲ್
2017ಕ್ಕೆ ಆ ಉದ್ಯಾನವನ ಮತ್ತು ಸಿವಿಲ್ ಕಾಮಗಾರಿಗೆ 4,62,27,000 ಖರ್ಚು ಮಾಡ್ಯಾರ. ಕರೆಂಟ್ ವಿದ್ಯುತ್ ಸಲುವಾಗಿ 3,38,00,000 ಹಿಂಗೆ 8 ಕೋಟಿ ರೂಪಾಯಿ ಅದನ್ನು ವೆಚ್ಚ ಮಾಡ್ಯಾರ. ಇದನ್ನು ನೋಡ್ರಿ, ಕಪ್ಪಿ ಮಾಂಸ ಬರ್ತೈತೆ ಅಂಥೇಳಿ ಅದನ್ನು ಕಪ್ಪಿ ಮಾಂಸ ತೊಳ್ಯಾಕ 24 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಎಪ್ಪೋ ಲಬ ಹೊಯ್ಕೊಳ್ಳೋದು ಯಪ್ಪ ಇದ ಏನು ಮಾಡ್ಯಾರ ನೋಡ್ರಿ, 24 ಲಕ್ಷ ರೂಪಾಯಿ ಕಪ್ಪಿ ಮಾಂಸ ತೊಳ್ಯಾಕ ಮಾಡ್ಯಾರ. ಅಯ್ಯೋ ಕರ್ಮ. ಇದು ಮುಂದೆ ನೋಡ್ರಿ, ಇನ್ನು ಅಧಿವೇಶನ ಸಮಯದಲ್ಲಿ ಸಚಿವರು ಮತ್ತು ಜನಪ್ರತಿನಿಧಿಗಳ ವಸತಿ ಊಟೋಪಚಾರಕ್ಕಾಗಿ ಸರ್ಕಾರದಿಂದ ಹಣ ನೀರಿನಂತ ಖರ್ಚು ಮಾಡ್ಯಾರ. ಸಮುದ್ರ ತೀರದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ರಿಸಾರ್ಟ್ಗಳಲ್ಲಿ ಕಾಲು ಕಳಿತಾರೆ. ಈ ಅಧಿವೇಶನಕ್ಕೆ ರಜಾ ಬರ್ತೈತಿ. ಶುಕ್ರವಾರ ಸಭಾಪತಿ ಏನು ಮಾಡ್ತಾನೆ ರೀ, ಅಡ್ಜರ್ನ್ ಮಾಡಿ ಸೋಮವಾರ ಹಾಕಿಬಿಡ್ತಾನೆ. ಇನ್ನು ಶುಕ್ರವಾರದಿಂದ ಶನಿವಾರ ರವಿವಾರ ಎಲ್ಲಿ ಹೋಗ್ಬೇಕು ಇವ್ರೇನು ಮಾಡ್ತಾರ, ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಗನ್ಮ್ಯಾನ್ಗಳ ಮತ್ತು ಪಿ ಎಗಳ, ಸಾಹೇಬ್ರ ಟೂರ್ಗೆ ಹೊಂಟಾರು, ನಮಗೆ 2 ಕಾರ್ ಬೇಕಿನೋವ. ಅವು ಪಾಪ ಲಕ್ಷಾಂತರ ರೂಪಾಯಿ ಪಗಾರದಾಗಿನ ರೊಕ್ಕ ಏನೇನೋ ಗದ್ದಲ ಮಾಡಿ ಸಾಲ ಪಾಲ ಮಾಡಿ ತಂದು ಕೊಡ್ತಾವು. ಆ ರೊಕ್ಕ ತೊಗೊಂಡು ಇವ್ರು ಚೈನಿ ಮಾಡ್ಕೋತ ಪುನಃ ಬಾಂಬೆ ಬೆಂಗಳೂರು ಎಲ್ಲ ಕಡೆ ಹೋಗಿ ತಿರುಗಾಡಿ ಚೈನಿ ಮಾಡಿ ಮಜಾ ಮಾಡಿ ಏನೇನು ಗದ್ದಲ ಮಾಡಿದ್ದು ಸಹಿತ ನಿಮಗೆಲ್ಲ ಗೊತ್ತೈತಿ. ಮತ್ತು ಹೆಚ್ಚಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ. ಅಧಿವೇಶನ ಬತ್ತಂದ್ರೆ ಲಬ ಹೊಯ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಎಲ್ಲಿಂದ ಹಾಕ್ತಾರೆ? ಧಾರವಾಡ, ಬಾಗಲಕೋಟೆ, ಬಿಜಾಪುರ ಎಲ್ಲ ಅಧಿಕಾರಿಗಳು ಇಲ್ಲೇ ಸಾಯೋದು. 30 ದಿವಸ ಕಚೇರಿ ಆಗುವಂದು ಹುಳ ಇರಂಗಿಲ್ಲ. ಯಾವ್ದು ಕೆಲಸ ಏನಾಗೋದಿಲ್ಲ, ಎಲ್ಲರನ್ನೂ ಹಾಕ್ತಾರೆ. ಇವ್ರು ಬೆನ್ನು ಐತೆ, ಡಾಕ್ಟ್ರುಗಳು ಬೆನ್ನು ಹತ್ತಬೇಕು. ಕೋಟ್ಯಾಂತರ ರೂಪಾಯಿ ದವಾಖಾನೆ ಬಿಲ್ಲು ಹಾಕ್ತಾರೆ. ಹೋದ ತಕ್ಷಣ ಇವ್ರಿಗೆ ಏನೇನು BP ಶುಗರ್ ಎಲ್ಲ ಚೆಕಪ್ ಎಲ್ಲ ಫ್ರೀ. ಏನು ರೀ, ಏನು ಮಾಡಾಕತ್ತಾರೆ ಇವರೆಲ್ಲ ಪುಕೋಟ ತಿಂದು ನಮಗೇನು ಸೇವಾ ಮಾಡಾಕತ್ತಾರ? ನಾವು ಹಾಕಿದ್ದೊಂದು ಹೋಟಿಗೆ ಎಷ್ಟು ನಮಗೆ ಪ್ರತಿಯೊಂದಕ್ಕೆ ಉತ್ತರ ಇವ್ರು ಹೆಂಗೆ ಕೊಡತ್ತಾರ ನೋಡ್ರಿ. ಮುಂದೆ ಹೇಳ್ತಾನೆ ಕೇಳ್ರಿ, ಇನ್ನೂ ಭಾಳ ಘಟನೆ ಐತದ. ಇದೇನು ಸಣ್ಣ ಕತಿ ಅಲ್ಲ. 80 ದಿವಸ ಕಾಲ ಬೆಳಗಾವಿ ಸುವರ್ಣಸೌಧದಾಗ ಅಧಿವೇಶನ ನಡೆಸಿರ. ಬೆಳಗಾವಿ ಸುವರ್ಣಸೌಧ ಕಟ್ಟಡ ಆರಂಭವಾದಾಗಿಂದ ಸೌಧ ಮಾತ್ರ ತಲೆ ಐತೆ. ಆದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂಥ ಕನಸು ಮಾತ್ರ ಈ ಸುವರ್ಣಸೌಧದಾಗ ನನಸಾಗಲಿಲ್ಲ. ಎಷ್ಟೋ ಅಧಿವೇಶನ ನಡೆದು 9 ಹಾಜರಾತಿನ ಕಡಿಮೆ MLAಗಳ್ದು. ನಮ್ಮ 100 MLAಗಳೇ ಬಂದು ಲಬ ಹೊಯ್ಕೊಂಡು ಮುಖ್ಯಮಂತ್ರಿ ಮುಂದೆ ಕೂತ ಸತ್ಯಾಗ್ರಹ ಮಾಡಿ ಅಡ್ಜರ್ನ್ ಮಾಡಿ ದುಮ್ಡಿ ಎಬಿಸಿ ಏನಾರ ಗದ್ದಲ ಮಾಡಿ ಉತ್ತರ ಕರ್ನಾಟಕಕ್ಕೆ ಒಂದು ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೋಬೇಕಿಲ್ಲ. ಅವರ ಹಾಜರಿಲ್ಲ. ಅವ್ರೇನು ಮಾಡ್ತಿದ್ರು ಗೊತ್ತೈತಾನೆ? ದಕ್ಷಿಣ ಕರ್ನಾಟಕದ ಮಂತ್ರಿಗಳು ಬರ್ತಿದ್ರಲ್ಲ, ಅವ್ರ ಮನೆ ಮುಂದೆ ಹೋಗಿ ನಿಂತು ಅವ್ರ ಜೋಡಿ ಅದನ್ನು ತೋರಿಸಿನಿ, ಇದನ್ನು ತಿನ್ನಿಸಿನಿ, ಅದನ್ನು ತಿರುಗಾಡಿಸಿನಿ, ಇದನ್ನು ತಿರುಗಾಡಿಸಿನಿ. ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ ನಾಷ್ಟಾ ಬಿರಿಯಾನಿ ತಿನ್ನಿಸ್ಯಾರ. ಇವರು ಉತ್ತರ ಕರ್ನಾಟಕದ ಶಾಸಕರು ಬಂದು ಅಲ್ಲಿ ಕಿಸಾಮತಿ ಮಾಡೋಕ್ಕೆ ಹೋಗಲಿಲ್ಲ. ಶಡ್ ಹೊಡೆದು ನಿಂದಿರಬೇಕಾಗಿತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ. ಇದು ನಮ್ಮದು ವಿಧಾನಸೌಧ ಐತಿ, ನಾವು ಕಟ್ಟಿದ ಸುವರ್ಣಸೌಧ. 500 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟ್ಯಾನ ಕುಮಾರಸ್ವಾಮಿ ಪಾಪ. ಆದ್ರೆ ಅದರ ಸಲುವಾಗಿ 100 ಕೋಟಿ 1000 ಕೋಟಿ ನಮ್ಮ ಉತ್ತರ ಕರ್ನಾಟಕ ಬರಬೇಕಾಗಿತ್ತು. ಅದನ್ನು ಬರಲಿಲ್ಲ. ಅಲ್ಲಿ ಏನಾಗೈತಿ ಈಗ, ಭೂತ ಬಂಗಲ ಆಗೈತಿ ನೋಡೋಗ್ರಿ. ಅಲ್ಲಿ ಒಂದು ಲೈಟ್ ಹಚ್ಚಕ್ಕೆ ದಿಕ್ಕಿಲ್ಲ. ವರ್ಷಕ್ಕೆ 4-5 ಕೋಟಿ ಅದನ್ನು ತೊಳ್ಯಾಕ ಮಾಡತ್ತಾರ. ಗಬ್ಬ ನಾರಾಕತೈತಿ. ಹಾವು ಬರತ್ತಾವಪ್ಪ, ಅಲ್ಲಿ ಹಾವುಗಳು ಬರತ್ತಾವಂತ ಅದು ಅಂಜಾಕತ್ತೈತಿ ಮಂದಿ. ರಾತ್ರಿ ನೋಡ್ರಿ ಅದನ್ನು ಹೋಗುವಾಗ ಒಂದು ಲೈಟ್ ಇಲ್ಲ. ಅದು ಏನೋ ಪುರಾತನ ಕಾಲದ ಯಾವುದೋ ಒಂದು ಮಹಾರಾಜ ಕಟ್ಟಿರ್ತಾನಲ್ಲ ಹಳಿ ಬಂಗಲೆ, ಹಂಗೆ ಕಾಣಕತ್ತೈತಿ. ಅದಕ್ಕೆ ಗಂಡು ಭೀಮಪ್ಪ ಗುಡಾದ ಈ ಎಬ್ಸಿದ ಗುಡಕ್ಕೆ ಬೆಂಬಲ ಕೊಡ್ರಿ. ಇಲ್ಲಿಕಂದ್ರೆ ಇನ್ನು ನಿಮಗೆ ಏನೇನು ಹಾಳು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ಮತ್ತೊಂದು ಹೇಳ್ತಾನೆ ನೋಡ್ರಿ, ಇಲ್ಲಿ ಹೆಂಗೈತಿ MLAಗಳದ್ದು ಚೈನಿ ಹೆಂಗೈತಿ ನೋಡ್ರಿ. ಇಲ್ಲಿ ಪ್ರಯಾಣ ಭತ್ತೆ ಪ್ರತಿದಿನ 2,000 ರೂಪಾಯಿ ಒಬ್ಬ MLAಗೆ ವಿಧಾನಸಭಾ ಅಧಿವೇಶನಕ್ಕೆ ಹಾಜರಾಗಕ್ಕೆ. ಮತ್ತು ಹೋಗಕ್ಕೆ ಬರಕ್ಕೆ ಬೇಕಲ್ಲ, ಮತ್ತು 1 ಕಿಲೋಮೀಟ್ರಿಗೆ 25 ರೂಪಾಯಿ. ಬೆಳಗಾವಿ ಸುವರ್ಣಸೌಧಕ್ಕೆ ಬರ್ಬೇಕಾದ್ರೆ 2,500 ರೂಪಾಯಿ. ಸಾರಿಗೆ ಭತ್ತೆ ಹುಬ್ಬಳ್ಳಿಯಿಂದ ಬರ್ಬೇಕಾದ್ರೆ 5,000 ನೋಡ್ರಿ. 149 ಶಾಸಕರಿಗೆ ಪಾವತಿಸಲಾದ ಒಟ್ಟು ಭತ್ತೆ ಎಷ್ಟು ಗೊತ್ತೈತನ್ರಿ? 1,17,03,592 ರೂಪಾಯಿ. ಯಪ್ಪ ನೋಡ್ರಿ, ಸಿವಿಲ್ ಕಾಮಗಿರಿ ಏನೇನು ಮಾಡ್ಯಾರ ನೀ ಇಲ್ಲಿ ಕತಿ ಹೇಳ್ತಾನೆ ಕೇಳ್ರಿ. ಯಾವ್ಯಾವ ಬಣ್ಣ ಹಚ್ಚಾನ, ಯಾವ್ಯಾವ ಸುಣ್ಣ ಹಚ್ಚಾನ, ಯಾವ್ಯಾವ ಫರ್ನಿಚರ್ ತಂದಾನ, ಯಾವ್ಯಾವ ಮ್ಯಾಟ್ ತಂದಾನ, ಯಾವ ಲೈಟ್ ಹಚ್ಚಾನ, ಯಾವ ಪಾಯ್ಖಾನೆ ತೊಳೆದಾನ, ಯಾವ ಪಿನೇಲ್ ತಂದು ಹೋಗದ್ದಾನ, ಯಾವ ಬಂದಲ್ಲಿ ರತ್ನ ಗಂಬಳಿ ಹಾಚಾನ, ಯಾವ ಹೂವು ಹಾರಿಸ್ಯಾನ, ಯಾವ ಮಾಲಿ ಹಾಕ್ಯಾನ, ಯಾವ ಸತ್ಕಾರ ಮಾಡ್ಯಾನ, ಯಾವ ಟೊಪ್ಪಿಗೆ ಹಾಕ್ಯಾನ. ಎಲ್ಲ ಟೊಪ್ಪಿಗೆ ನಮ್ಮ ಉತ್ತರ ಕರ್ನಾಟಕ ಜನರು ತೆರಿಗೆ ಹಣಕ್ಕೆ ಮಹಾ ಟೊಪ್ಪಿಗೆ ಹಾಕಿ ನಮಗೆ ಮತ್ತೆ ಗಿಡದ ಬುಡಕ್ಕೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಇವರೆಲ್ಲರೂ ತಂದಾರ. ಅದಕ್ಕೆ 100 ಕೋಟಿ ರೂಪಾಯಿ ಹೆಂಗೆ ಬಳಸ್ಯಾರ ನೋಡ್ರಿ. ಇಲ್ಲಿ ಹೇಳ್ತಾನು, ಸಿವಿಲ್ ಕಾಮಗಾರಿ ಸಲುವಾಗಿ 19 ಕೋಟಿ. ಸುವರ್ಣಸೌಧ ಒಳಭಾಗ ಹೊರಾಂಗಣ ಶುಚಿಗೊಳಿಸೋ ಸಲುವಾಗಿ ಸ್ವಚ್ಛ ಮಾಡೋ ಸಲುವಾಗಿ ನೋಡ್ರಿ 1 ಕೋಟಿ. ಸುವರ್ಣಸೌಧ ಕಟ್ಟಡದ ಚಳಿಗಾಲ ಅಧಿವೇಶನ ವ್ಯಾಕ್ಯೂಮ್ ಪಂಪ್ ಅಳವಡಿಸೋದಂತ 9 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಇನ್ನು ಕಮೋಡ ಮತ್ತು ಫ್ಲಶ್ನಾಗ ನೀರು ಸ್ವಚ್ಛ ಹೋಗ್ಬೇಕಲ್ಲ, ಡೆಟಾಲ ಮತ್ತು ಏನೋ ಡಾಂಬರ್ಗಳಿಗೆ ಹಾಕ್ತಾರೆ.
ಅದಕ್ಕೊಂದು 10 ಲಕ್ಷ ಹೊಡೆದಾರಣ. ಸುವರ್ಣಸೌಧ ಕಟ್ಟಡಕ್ಕೆ ಬಳಕೆಯಾದ ನೀರಿನ ಕರ 5 ಲಕ್ಷ. ಹೊರಾಂಗಣದಲ್ಲಿ ಬೆಳೆದಿರುವ ಗಿಡಗಂಟಿಗಳನ್ನ ಕತ್ತರಿಸೋದ, ವಾಹನ ನಿಲುಗಡೆ, ಫೇವರ್ ರಸ್ತೆ, ಅಡುಗೆ ತಯಾರಿಸುವ ಸ್ಥಳ ಎಲ್ಲ ಕೂಡಿಸಿ ಅದೊಂದು 25 ಲಕ್ಷ ಹಾಕ್ಯಾರಣ. ಸುವರ್ಣಸೌಧ ಕಟ್ಟಡದಾಗ ಚಳಿಗಾಲ ಅಧಿವೇಶನದ ಅಂಗ ಸಲುವಾಗಿ ಸೈನ್ ಬೋರ್ಡ್ ಮತ್ತು ನೇಮ್ ಬೋರ್ಡ್ ಇವರು ಮಂತ್ರಿಗಳು ಬದಲಾಗ್ತಾರಲ್ಲ, ವಾರಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ಹೋಗುವ ದಾರಿ, ಈ ಮಂತ್ರಿ ಇಲ್ಲಿದಾನ, ಆ ಮಂತ್ರಿ ಇಲ್ಲಿದಾನ, ಅವ್ರ ಅಪರ ಕಾರ್ಯದರ್ಶಿ ಇಲ್ಲಿದಾನ, ಸೆಕ್ರೆಟರಿ ಇಲ್ಲಿದಾನ, ಅದು ಕೆಟ್ಟ ಮಾಡ್ಯಾರ ಗೊತ್ತೇನ್ರಿ. ಅದಕ್ಕೂ ಒಂದು 25 ಲಕ್ಷ ಬಾರಿಸ್ಯಾರಣ. ಈಗ ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಮೊಗಸಾಲೆಯಲ್ಲಿ ಸೋಫಾ ಟೇಬಲ್ಗಳಿಗೆ ಪಾಲಿಶ್ ಮಾಡಕ್ಕೆ ಮಾಡ್ಯಾರ 2 ಲಕ್ಷ. ಯಪ್ಪ ಏನಪ್ಪ ಇದು ವಿಚಿತ್ರ ಅನ್ಸಾಕತೈತಿ ನಮಗೂ. ಎಲ್ಲಿ ಅದನ್ನು ಪಾಲಿಶ್ ಮಾಡ್ಯಾರೋ, ಎಲ್ಲಿ ಬಣ್ಣ ಹಚ್ಚಾರೋ ದೇವ್ರ ಬಲ್ಲ. ಈಗ ನೋಡ್ರಿ, ಕವರ್ ಸ್ಟೋನ್ ಪೇಂಟಿಂಗ್ ಮಾಡೋದಂತ ಅದಕ್ಕೊಂದು 10 ಲಕ್ಷ ಬೋಳ್ಸೆ ಬಿಟ್ಟಾರ. ಇನ್ನು ಅಪ್ರೋಚ್ ಮತ್ತು ಮುರ್ರಮ್ ಹಾಕೋದು 10 ಲಕ್ಷ, ಗಿಡಗಂಟೆ ಸಮಗೊಳಿಸೋದು 16 ಲಕ್ಷ, ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ಮುಖ್ಯಮಂತ್ರಿ ಇತರ 4 ಜನ ಸಚಿವರ ಅಲ್ಪಾಹಾರ ವ್ಯವಸ್ಥೆ, ಊಟದ ವ್ಯವಸ್ಥೆ ಸಲುವಾಗಿ 25 ಲಕ್ಷ ಹಾಕ್ಯಾರ. ಇದನ್ನು ಯಾರ್ಯಾರು ಹಾಕ್ಯಾರ ಇವರೆಲ್ಲ ಗುತ್ತಿಗೆದಾರ ಹೆಸರು ಸಹಿತ ಅದಾವ. ಅವರು ಹೆಂಗೆ ಇದ್ರಾಗ ಬೋಳಿಸ್ಯಾರ ನೋಡ್ರಿ. ಇನ್ನು ನೀವು ವಿಚಾರ ಮಾಡ್ಕೋರಿ. ಸಿವಿಲ್ ಉದ್ಯಾನವನಕ್ಕೆ 4,62,00,000, ವಿದ್ಯುತ್ ಸಲುವಾಗಿ 3,38,00,000, ಸುವರ್ಣಸೌಧ ನಿರ್ವಹಣೆಗೆ 8 ಕೋಟಿ ರೂಪಾಯಿ. ಒಟ್ಟ ನೋಡ್ರಿ 2013, 14, 15, 16, 17 ಮಾತ್ರ ಲೆಕ್ಕ ಕೊಟ್ಟಿಲ್ಲ. ಇಷ್ಟಕ್ಕೆ 4,62,27,00,000. ಅಯ್ಯೋ ಯಪ್ಪ, ಏನು ತಿಂದು ಹಣ ತಿಂದು ತೆಗ್ಯಾರ. ಆರ್ಥಿಕ ಹೆಂಗೆ ಹೊಂದತೈತಿ, ಆರ್ಥಿಕ ಸ್ಥಿತಿ ನಮ್ಮದು ಹೆಂಗೆ ಮುಂದೆ ಹೋಗ್ತೈತಿ. ಈಗ ಕರ್ನಾಟಕದಾಗ ಸುವರ್ಣಸೌಧದಿಂದ ನಮಗೇನು ಉಪಯೋಗ ಆಗೈತೆ ಅನ್ನೋದು ಇನ್ನು ನೀವು ಹೇಳ್ರಿ. ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇವೆಲ್ಲ ದಾಖಲೆಗಳೆಲ್ಲ ಸತ್ಯ ದಾಖಲೆಗಳದಾವ, ಅವ್ರ ಅಧಿಕಾರಿ ಕೊಟ್ಟಂಥ ದಾಖಲೆಗಳದಾವ. 100 ಕೋಟಿ ರೂಪಾಯಿ ಬೋಳ್ಸ್ಯಾರ ಅಂದಮೇಲೆ ಇನ್ನೂ ಏನೇನು ಮಾಡಕ್ಕೆ ಕೂತಾರೆ. ಅದ್ರ ಸಲುವಾಗಿ ನಮಗೆ ಬೆಳಗಾವಿ ಜಿಲ್ಲಾದಾಗ ಅಧಿವೇಶನ ಬ್ಯಾಡ್ರಿ. ಭೀಮಪ್ಪ ಗುಂಡಪ್ಪ ಗಡಾದ ಹೇಳಿದ್ದ ಬರಾಬರ್ ಐತೆ. ಅದಕ್ಕೆ ಭೀಮಪ್ಪ ಗುಂಡಪ್ಪ ಗಡಾದ ಕಡೆ ಯಾವ ಶಾಸ್ತ್ರ ಇಲ್ಲ, ಬಂದೂಕಿಲ್ಲ, ಸೈನಿಕರಿಲ್ಲ, ಗುಂಡಿಲ್ಲ, ಏನೂ ಇಲ್ಲ, ಬಂದು ಎಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಐತಿಲ್ಲ. ಆದರೂ ಹೋರಾಟ ಹೆಂಗೆ ಮಾಡಕತ್ತಾನ. ಆ ಹೋರಾಟಕ್ಕೆ ಬೆಂಬಲ ಕೊಡ್ರಿ. ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಕೂಡಿ ಆ ಭೀಮಪ್ಪ ಗುಂಡಪ್ಪ ಗಡಾದನ ನೇತೃತ್ವದಾಗ ಉತ್ತರ ಕರ್ನಾಟಕ ಸುಮ್ಮ ಪ್ರತ್ಯೇಕ ಮಾಡ್ಕೊಂಬಿಡ್ರಿ. ಅಖಂಡ ಕರ್ನಾಟಕ ಒಡಿದೋ ಚಲೋ ಅಂತನ್ನ. ಯಾಕಂದ್ರೆ ಸುವರ್ಣ ಕರ್ನಾಟಕದಿಂದ ಒಂದು 15 ಜಿಲ್ಲಾಗಳು ಕೂಡಿದು ಅಂದ್ರೆ ಒಂದು ಸಣ್ಣ ರಾಜ್ಯ ಆಕೈತಿ. ಆಸಾಮ್, ತ್ರಿಪುರ, ಗೋವಾ ಹೆಂಗೆ ಟೆರಿಟೋರಿ ಆಗಿಬಿಟ್ಟೈತಿ. ಅಷ್ಟು ಚಂದ ಒಂದು ರಾಜ್ಯ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ದಕ್ಷಿಣ ಕರ್ನಾಟಕದವ್ರಿಗೆ ಒಂದು ಬುದ್ಧಿ ಬರ್ತೈತಿ. ಯಾವುದೋ ಅಧಿಕಾರಿಗಳು ಇನ್ನೂ ಅಲ್ಲಿ ಅಧಿಕಾರಿಗಳು ಬರುವಾರ. ಈಗ ಪಾಪ ಬಸವರಾಜ ಬೊಮ್ಮಾಯಿ ಒಂದು ಮಾತು ಮಾತ್ರ ಹೇಳ್ಯಾರ, ಇದನ್ನು ಶಕ್ತಿ ಕೇಂದ್ರ ಮಾಡ್ತಾನಂತೇಳಿ. ಇನ್ನು ನಾವು ಕಾಕೋತ್ಕೊಂಡ್ಬೇಕು. ಶಕ್ತಿ ಕೇಂದ್ರ ಆದ ತಕ್ಷಣ ಬೊಮ್ಮಾಯಿ ಸಾಹೇಬ್ ಸತ್ಕಾರ ಮಾಡೋ ಉತ್ತರ ಕರ್ನಾಟಕದಿಂದ ಎಲ್ಲರೂ ಕೂಡಿ ಇರ್ಲಿಕ್ಕಂದ್ರೆ ಬೊಮ್ಮಾಯಿ ಸಾಹೇಬು ಮಾತ್ರ ಕುರ್ಚೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಕೈತಿ. ಇಲ್ಲಿಕ್ಕೆ ಉತ್ತರ ಕರ್ನಾಟಕದವ್ರು ಒಮ್ಮೆ ಶೀಟಿಗೆ ಎದ್ರು. ಇನ್ನು ಸುವರ್ಣಸೌಧದಾಗ ಅಧಿವೇಶನ ಬೇಡ, ಕ್ಯಾಬಿನೆಟು ಬೇಡ, ಪ್ರತ್ಯೇಕ ರಾಜ್ಯ ಒಂದು ಕೂಗು ಎಬ್ಬಿಸಬೇಕಾಗೈತಿ. ಅದರ ಸಲುವಾಗಿ ಹಿತಚಿಂತಕರು, ಚಿಂತನ ಮಂಥನದವರು, ನ್ಯಾಯವಾದಿಗಳು, ಪತ್ರಕರ್ತರು, ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾಕಾರರು ಎಷ್ಟು ಜನ ಅದಿರಪ್ಪ ಎಲ್ಲರೂ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭೀಮಪ್ಪ ಗುಡಾದ ನೇತೃತ್ವದಾಗ ಇದನ್ನೊಂದು ಗುಡಿಗೆ ಎಬ್ಸೋನು, ಅವಂಗೆ ಬೆಂಬಲ ಕೊಡ್ರಿ, ನಾವು ಬೆಂಬಲ ಕೊಡ್ತೇವೆ. ಎಲ್ಲರೂ ಕೂಡಿ ಒಂದು ಹೋರಾಟ ಮಾಡಿದ್ವು ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಕೈತಿ. ನಮ್ಮವ CM ಆಕಾನ, ನಮ್ಮವ ಮಂತ್ರಿ ಆಗ್ತಾನೆ. ನಾವು ಇಲ್ಲೇ ಎದ್ದು ಬಿದ್ದಲ್ಲಿ ಅರ್ಧ ತಾಸಿನಾಗ ಬೆಳಗಾವಿ ಮುಟ್ಟಿ ನಮ್ಮ ಕೆಲಸ ಮಾಡ್ಕೊಂಡು ಮತ್ತು ನಾವು ನ್ಯಾರೆ ಮತ್ತು ನಾಷ್ಟ ಮನ್ಯಾಗ ಹೋಗಿ ಒಣಗಿ ಕಾಯಿಪಲ್ಯ ತಿನ್ಕೋತ ಆರಾಮಿರೋನು. ಅದರ ಸಲುವಾಗಿ ನಾವು ಬೆಂಗಳೂರದ ನಮ್ಗೆ ಊಟದಿಂದ ವಾಕರಿಕೆ ಬರಾಕತ್ತೈತಿ. ಇಲ್ಲೇ ನಮ್ಮ ಕೆಲಸಗಳೆಲ್ಲ ಆಗ್ಬೇಕನ್ನೋದು ಭೀಮಪ್ಪ ಗಡಾದಿಂದ ಒಂದು ಗುಡುಗೈತಿ. ಅದ್ರ ಸಲುವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀರಪ್ಪ. ನೀವು ಸಪೋರ್ಟ್ ಮಾಡ್ತೀರಂದ್ರೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಇರ್ಲಿಕ್ಕಂದ್ರೆ ನೀವು ಹಿಂಗೆ ಸುಮ್ಮ ಕೂತ್ರಿ ಮತ್ತೊಂದು 100 ಕೋಟಿ ಲೂಟಿ ಮಾಡ್ತಾರೆ ಅವ್ರು. ಮತ್ತೊಂದು ಅಧಿವೇಶನ ಮಾಡಿ ನಮಗೆ ಈಗ ಡಿಸೆಂಬರ್ ಚಳಿಗಾಲ ಅಧಿವೇಶನ ಬ್ಯಾಡ ಅಂತೇಳಿ ಕೂಗೆಬ್ಸ್ರಿ. ಎಲ್ಲರೂ ಕಮೆಂಟ್ ಮಾಡಿರಿ. ಈ ವಿಡಿಯೋ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬ್ಗೆ ಮುಟ್ಟಬೇಕು. ಯಾಕಂದ್ರೆ ಅವನು ಉತ್ತರ ಕರ್ನಾಟಕದವ ಅದಾನ, ಪಾಪ ಒಳ್ಳೆ ಮನುಷ್ಯ ಅದಾನ. ಅವನ ಮೇಲೆ ಒಂದು ಒತ್ತಡ ತರ್ನು. ನಮಗೆ ಅಧಿವೇಶನ ಬೇಡಪ್ಪ, ನಮಗೆ ಕ್ಯಾಬಿನೆಟ್ ಮಾಡು ಮತ್ತು ಜನತಾ ದರ್ಶನ ಮಾಡು, ಎಲ್ಲರೂ ಬಂದು ಇಲ್ಲಿ ಹೋಗಲಿ. ಅದರ ಸಲುವಾಗಿ ಈ ವಿಡಿಯೋ ಮಾಡಿದ್ದೀವಿ. ಭೀಮಪ್ಪ ಗುಂಡಪ್ಪ ಗಡಾದನ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇದನ್ನು ಉತ್ತರ ಕರ್ನಾಟಕದಾಗ ಎಲ್ಲ ಕಚೇರಿ ತರುನು ತಂದ ಮೇಲೆ ಒಮ್ಮೆಲೆ ವಿಜಯೋತ್ಸವ ಆಚರಿಸುನು. ಗಂಡು ಮೆಟ್ಟಿನ ನಾಡ ಬೆಳಗಾವಿ ಜಿಲ್ಲೆ ಹಾಡ ಹಾಡ್ಯಾರ ನೋಡ್ರಿ. ಅದನ್ನು ಹಾಡ ಸುವರ್ಣಸೌಧ ಮುಂದೆ ಹಾಡಿ ಕುಣದು ಕುಪ್ಪಳಿಸಿ
ಎಲ್ಲ ತಯಾರಿ ಮಾಡ್ಕೊಂಡು ಅದ್ರ ಸಲುವಾಗಿ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆ ಸುದ್ದಿಯಾಗಿ ಬರ್ತನ್ನ ಮತ್ತು ನನ್ನ ಸುದ್ದಿ ಸಲುವಾಗಿ ಕಾಕೋತ ಕುಂಡ್ತೀರಿ. ಕೂಡ್ರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ, ಅಂದ್ರೆ ಮತ್ತೆ ಶಕ್ತಿ ಬರ್ತೈತಿ. ಒಂದಾಗುಣ್ರಿಪ್ಪ ಎಲ್ಲರೂ. ನಮಸ್ಕಾರ ರೀಪ್ಪ, ಮತ್ತೆ ಬರ್ತನು.